ಬೆಂಗಳೂರು ದಕ್ಷಿಣ ತಾಲೂಕಿನ ಸಿಕೆ ತಾಂಡ್ಯ ಬಳಿಯ ಫಾರ್ಮ್ ಹೌಸ್ನಲ್ಲಿದ್ದ ನಕಲಿ ಔಷಧ ತಯಾರಿಕಾ ಅಡ್ಡ ಮೇಲೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನ ನಕಲಿ ಔಷಧಿಗಳನ್ನು ಮರುಪ್ಯಾಕ್ ಮಾಡಿ ಹೊಸ ಲೇಬಲ್ ಅಂಟಿಸಿ ಮಾರಾಟ ಮಾಡ್ತಾ ಇದ್ದ ದೊಡ್ಡ ದಂಧೆ ಬಯಲಾಗಿದೆ. ಯಾವುದೇ ಪರವಾನಗಿ ಇಲ್ಲದೆ ಔಷಧಿ ತಯಾರಿಕೆ ನಡೆಸಲಾಗ್ತಾ ಇತ್ತು ಎಂಬ ಮಾಹಿತಿ ಆಧರಿಸಿ ಈ ದಾಳಿ ನಡೆದಿದೆ. ದಾಳಿಯಲ್ಲಿ 6 ಕೋಟಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳು ಪತ್ತೆಯಾಗಿದೆ. ಅಧಿಕಾರಿಗಳು ಸ್ಥಳದಲ್ಲಿ ಪರಿಶೀಲನೆ ನಡೆಸಿ ದಂಧೆಯ ಹಿಂದೆ ಇರೋರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಶಾಂತ್ ಎಂಬ ವ್ಯಕ್ತಿಯಿಂದ ನಕಲಿ ಲೇಬಲ್ ದಂಧೆ ಮಾಡಲಾಗ್ತಾ ಇತ್ತು ಎನ್ನುವ ಆರೋಪ ಕೂಡ ಕೇಳಿಬಂದಿದೆ. ಈತ ಕಡಿಮೆ ಬೆಲೆಯುಳ್ಳ ಔಷಧಿ ತಂದು ಅದಕ್ಕೆ ಅಧಿಕ ಬೆಲೆಯುಳ್ಳ ಲೇಬಲನ್ನು ಅಂಟಿಸಿ ಮಾರಾಟ ಮಾಡ್ತಾ ಇದ್ದ ಅಂತ ಗೊತ್ತಾಗ್ತಾ ಇದೆ. ಆಹಾರ ಹಾಗೆ ಆರೋಗ್ಯ ಇಲಾಖೆ ಅದರ ಜೊತೆಗೆ ಡ್ರಗ್ಸ್ ಕಂಟ್ರೋಲ್ ಹಾಗೆ ರಾಮನಗರ ಪೊಲೀಸ್ ಇಲಾಖೆಯಿಂದ ಇವತ್ತು ಒಂದು ಭರ್ಜರಿ ಕಾರ್ಯಾಚರಣೆ ಕೂಡ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ನಕಲಿ ಲೇಬಲನ್ನು ಅಂಟಿಸಿ ಔಷಧಿಗಳನ್ನು ತಯಾರು ಮಾಡಿ ಮಾರಾಟವನ್ನು ಮಾಡ್ತಾಯಿದ್ರು ಅನ್ನೋ ಒಂದು ಜಾಲದ ಹಿನ್ನೆಲೆಯಲ್ಲಿ ಒಂದು ಫಾರ್ಮ್ ಹೌಸ್ ಮೇಲೆ ಈಗ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಸದ್ಯ ನಾನೀಗ ಒಂದು ಫಾರ್ಮ್ ಹೌಸ್ನ ಬಳಿ ಇರ್ತಕ್ಕಂಥದ್ದು. ಇದು ತಾವರೆಕೆರೆಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಕೆ ತಾಂಡ್ಯ ವ್ಯಾಪ್ತಿಗೆ ಬರುವಂಥ ಈ ಒಂದು ಫಾರ್ಮ್ ಹೌಸ್. ಈ ಒಂದು ಫಾರ್ಮ್ ಹೌಸ್ನಲ್ಲಿ ಕಳೆದ 1.5 ವರ್ಷದಿಂದ ಕೂಡ ನಕಲಿ ಲೇಬಲನ್ನು ಅಂಟಿಸುವ ಮೂಲಕ ನಕಲಿ ಔಷಧಿಗಳನ್ನು ತಯಾರಿಸಿ ಏನು ಮಾರಾಟ ಮಾಡುವಂಥ ಜಾಲವು ಕೂಡ ಒಂದು ಪತ್ತೆಯಾಗಿರ್ತಕ್ಕಂಥದ್ದು. ಸುಮಾರು 5 ಕೋಟಿಗೂ ಹೆಚ್ಚು ಅಧಿಕ ಬೆಲೆಯ ಇಲ್ಲಿ ಔಷಧಿ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇದು ತೆಲಂಗಾಣ ಹಾಗೆ ಹಿಮಾಚಲ ಪ್ರದೇಶದಿಂದನೂ ಕೂಡ 600 ಹಾಗೆ 700 ರೂಪಾಯಿಗಳಿಗೆ ಔಷಧಿಗಳನ್ನು ತರಿಸಿ ಇಲ್ಲಿ 6,000ದಿಂದ 7,000 ರೂಪಾಯಿಗೆ ಔಷಧಿಗಳ ಒಂದು ಲೇಬಲನ್ನು ಅಂಟಿಸಿ ನಕಲಿ ಲೇಬಲನ್ನು ಅಂಟಿಸಿ ಮಾರಾಟವನ್ನು ಮಾಡ್ತಾಯಿದ್ರು ಅನ್ನೋ ಒಂದು ಜಾಲ ಸದ್ಯ ಪತ್ತೆಯಾಗಿದೆ. ಈ ಒಂದು ಜಾಲವು ಕೂಡ ಯಾವಾಗಿಂದ ಇಲ್ಲಿ ಆ್ಯಕ್ಟಿವ್ ಆಗಿದೆ, ಇದರ ಹಿನ್ನೆಲೆಯಲ್ಲಿ ಯಾರ್ಯಾರೆಲ್ಲ ಹಿಂದೆ ಇದ್ದಾರೆ ಅನ್ನೋದು ಕೂಡ ಈಗ ಪೊಲೀಸ್ ತನಿಖೆ ಕೂಡ ಈಗಾಗಲೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಅಂದರೆ ಈಗ ಎಲ್ಲ ಡ್ರಗ್ಸ್ಗಳಾಗಿರ್ಬೋದು ಅಥವಾ ಆ ಲೇಬಲ್ಗಳನ್ನು ಹಾಗೆ ಆ ಒಂದು ಮಿಷಿನನ್ನು ವಶಕ್ಕೆ ಪಡೆದು ಸದ್ಯ ಪಂಚನಾಮೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಅಧಿಕಾರಿಗಳು ಕೂಡ. ಹೀಗಾಗಿ ಏನು ಈ ನಿಟ್ಟಿನಲ್ಲಿ ಯಾರೆಲ್ಲ ಇದರ ಹಿಂದೆ ಕೈವಾಡವನ್ನು ಇದ್ದಾರೆ ಅನ್ನೋದು ಕೂಡ ಈಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ನಾನೀಗ ಡ್ರಗ್ಸ್ ಕಂಟ್ರೋಲ್ನ ಆಯುಕ್ತರಾಗಿರ್ತಕ್ಕಂಥ ಶ್ರೀನಿವಾಸ್ ಅವ್ರನ್ನ ನಾನು ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಸರ್ ಇವತ್ತಿನ ಒಂದು ಕಾರ್ಯಾಚರಣೆಯಲ್ಲಿ ಏನೆಲ್ಲ ಒಂದು ಸಿಕ್ಕಿದೆ ನಿಮಗೆ, ಯಾವೆಲ್ಲ ಮಾಹಿತಿಗಳು ಲಭ್ಯ ಆಗಿರ್ತಕ್ಕಂಥದ್ದು ಸರ್? ಇವತ್ತು ಬೆಳಗ್ಗೆ ಪೊಲೀಸರ ಕಡೆಯಿಂದ ಮಾಹಿತಿ ಬಂದಿದೆ. ಇಲ್ಲೇನೋ ಒಂದು ಈ ಜಾಗದಲ್ಲೇ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟಿ ನಡೀತಾ ಇದೆ, ಅನೆಥಿಕಲ್ ನಡೀತಾ ಇದೆ, ಅದು ಪೌಡ್ರ್ ಫಿಲ್ ಮಾಡ್ತಾರೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಮ್ಮ ಆಫೀಸರ್ಸ್ ಬೆಳಗ್ಗೆನೇ ಬಂದು ಪೊಲೀಸರ ಸಹಕಾರದೊಂದಿಗೆ ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಫಿಲ್ಲಿಂಗ್ ಮಾಡ್ತಾಯಿದ್ರು. ಒಂದು ಕಡಿಮೆ ಬೆಲೆಗೆ ಔಷಧಿಗಳನ್ನ ಖರೀದಿ ಮಾಡಿಬಿಟ್ಟು ಇಲ್ಲಿ ಒಂದು MNC ಕಂಪ್ನಿ, ಇದು ಫೈಸರ್ ಅಂತ ಕಂಪ್ನಿ, ಇದರಲ್ಲಿ ದೊಡ್ಡ MNC ಕಂಪ್ನಿನ ಲೇಬಲ್ ಇವೆಲ್ಲ ಇಟ್ಕೊಂಡ್ಬಿಟ್ಟು ಲೇಬಲಿಂಗ್ ಪೇಸ್ಟ್ ಮಾಡ್ತಾಯಿದ್ರು. ಅದು ನಿಮಗೆ ಅವರು ತೊಗೊಳ್ಳೋ ಔಷಧಿ ನಿಮಗೆ 500 ರೂಪಾಯಿ 6 ರೂಪಾಯಿ ತೊಗೊಂಬಿಟ್ಟು ಇವರು ಅದನ್ನು 6,000ದಿಂದ 7,000ಕ್ಕೆ ಸೇಲ್ ಮಾಡ್ತಾರಂತ ಮಾಹಿತಿ ಇದು. ಈ ನಿಟ್ಟಿನಲ್ಲಿ ಇವತ್ತೆಲ್ಲ ಆಲ್ಮೋಸ್ಟ್ ಒಂದು ಇಲ್ಲಿ ಟೋಟಲ್ ನೋಡಿದಾಗ ಒಂದು ಎಕ್ಸ್ಪೈರಿ ಡ್ರಗ್ಸ್ ಕೂಡ ಇಲ್ಲಿ ಕಾಣ್ತಾ ಇದೆ. ಈ ಜಾಗದಲ್ಲಿ ಯಾವುದೇ ಥರದ್ದು ಲೈಸೆನ್ಸ್ ನಮ್ಮ ಇಲಾಖೆಯಿಂದ ನಾವು ಕೊಟ್ಟಿಲ್ಲ. ಇಲ್ಲಿ ನೋಡಿದಾಗ 1.5 ಕೋಟಿ ಎಕ್ಸ್ಪೈರಿ ಡ್ರಗ್ಸ್ ಕಾಣ್ತಾ ಇದೆ ಇಲ್ಲಿ ಹತ್ತಿರ. ಇಲ್ಲಿ ಇವರು ಫಿಲ್ ಮಾಡ್ತಾ ಇರೋದು MNC ಕಂಪ್ನಿಗೆ ಫಿಲ್ ಮಾಡ್ತಾ ಇರೋದು ಒಂದು ಬಾಟಲ್ ತೊಗೊಂಡು ಒಂದು ಬಾಟ್ಲ್ ಕೂಡ ತೊಗೊಂಡು ಬಾಟ್ಲಿಂದ ಲೇಬಲ್ ತೆಗೆದುಬಿಟ್ಟು ಬೇರೆದಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಆ ಟ್ರಾನ್ಸ್ಫರ್ ಹಾಕ್ಬಿಟ್ಟು ಅದಕ್ಕೆ MNCದು ಫೈಸರ್ ಅಂತ ಕಂಪ್ನಿದು ಯೂಸ್ ಮಾಡ್ಕೊಂಡು ಅದನ್ನು ಮಾಡ್ತಾ ಇರೋದ್ರಿಂದ ಈಗೆಲ್ಲ ನಾವು ಜಪ್ತಿ ಮಾಡ್ತಾಯಿದ್ದೀವಿ. ಹತ್ತಿರ ಒಂದು 4.25 ಕೋಟಿಯಿಂದ 4.25 ಕೋಟಿ ಒಳಗೆ ಔಷಧಿಗಳು ಜಪ್ತಿ ಮಾಡಿದ್ದೀವಿ. ಮುಂದೆ ತನಿಖೆಯಲ್ಲಿ ಈಗ ನಮ್ಮ ಪೊಲೀಸರ ಸಹಕಾರದೊಂದಿಗೆ ಅವರು ಎಲ್ಲಿಂದ ಬರ್ತಾಯಿತ್ತು, ಲಾಸ್ಟ್ 1 ವರ್ಷ ಅಂತ ನಡೀತಾ ಇದ್ದ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾ ಇದ್ದಾರೆ. 1 ವರ್ಷದಿಂದ ಯಾರು ಮಾರಾಟ ಮಾಡಿದ್ರಿಂದ ಹಿನ್ನೆಲೆ ನಾವು ಪಡೆದುಕೊಂಡು ಮುಂದಿನ ತನಿಖೆಯಲ್ಲಿ ನಾವು ಏನಾಗುತ್ತೆ ಇದು ಈಗ ಇಲ್ಲಿವರೆಗೆ ಏನಾಗಿದೆ ಅನಾಹುತಗಳ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಇನ್ನು ಮುಂದೆ ನಮ್ಗೆ ಔಷಧಿ ಮಾಹಿತಿ ಬಂದಿರೋದ್ರಲ್ಲಿ ಇನ್ನು ಮುಂದೆ ಯಾವುದೇ ದರಕ್ಕೆ ಈ ಡ್ರಗ್ಸ್ಗಳು ಮುಂದೆ ಜನಗಳಿಗೆ ಹೋಗಬಾರ್ದು, ಜನಗಳ ಆರೋಗ್ಯ ಕಾಪಾಡೋ ಇನ್ನಷ್ಟಿಲ್ಲ ಈಗೆಲ್ಲ ನಾವು ಸೀಸ್ ಮಾಡ್ತಾ ಇದ್ದೀವಿ. ಯಾವುದಕ್ಕೆ ಈ ಒಂದು ಔಷಧಿಯನ್ನು ಬಳಸ್ತಾ ಇದ್ರು, ಇದ್ರ ಆಗಂಥ ಪರಿಣಾಮಗಳೇನು ಅಂತ? ಹೈಯರ್ ಆ್ಯಂಟಿಬಯೋಟಿಕ್ಸ್ ಬಳಸ್ತಾ ಇದ್ರು ಅಂತ ಮಾಹಿತಿ ಇದೆ. ಅದು ಹೈಯರ್ ಆ್ಯಂಟಿಬಯೋಟಿಕ್ ಬಂದರೆ ಯಾವುದಕ್ಕಾದ್ರೂ ಏನಾದರೂ CN ಸ್ಟಿಮ್ಯುಲೆಂಟ್ ಅಂತ ಹೇಳ್ತಾ ಇದ್ದಾರೆ ಇವರು. ಅದು ನಾವು ಸ್ಯಾಂಪಲ್ ಕೂಡ ಮಾಡಿದ್ದೀವಿ. ಸ್ಯಾಂಪಲ್ ತೊಗೊಂಡು ನಾವು ಟೆಸ್ಟ್ ಮಾಡಿದ್ಮೇಲೆ ಎಕ್ಸಾಕ್ಟ್ ಅದೇ ಡ್ರಗ್ ಇತ್ತಾ, ಆ ಬಾಟ್ಲಲ್ಲಿ ಏನು ಖರೀದಿ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾಯಿದ್ರು, ಶಿಫ್ಟ್ ಮಾಡ್ತಾಯಿದ್ರು, ಅದೇ ಔಷಧಿಗಳಿತ್ತಾ ಅಂದ್ಬಿಟ್ಟು ನಾವು ವಿಶ್ಲೇಷಣೆ ವರದಿ ಬಂದ ಮೇಲೆ ನಾವು ಮುಂದಿನ ಕ್ರಮ ತೆಗೆದುಕೊಳ್ತೀವಿ ನಾವು.
ಸರ್, ಈ ನಕಲಿ ಡ್ರಗ್ಸ್ಗಳನ್ನ ಜಾಲ ಇದು ಮೊದಲೇನಲ್ಲ, ಇದು ಕೂಡ ಸಾಕಷ್ಟು ಕೂಡ ನಡೀತಾನೆ ಬರ್ತಾ ಇದೆ. ಆದರೆ ಪದೇ ಪದೇ ಈ ಒಂದು ಪ್ರಕರಣಗಳು ದಾಖಲಾಗ್ತಾ ಇದ್ರು ಕೂಡ ಯಾಕೆ ಸರ್ಕಾರನೂ ಕೂಡ ಕಂಟ್ರೋಲ್ ಮಾಡ್ತಿಲ್ಲ, ಅಥವಾ ಅಧಿಕಾರಿಗಳು ಎಷ್ಟೇ ಒಂದು ಕ್ರಮಗಳನ್ನ ಕೈಗೊಂಡು ಕೂಡ ಮುಂದೆ ಈ ಒಂದು ನಿಲ್ತಾ ಇಲ್ಲ ಜಾಲ ಅನ್ನೋದು? ಇಲ್ಲ, ನಕಲಿ ಔಷಧ ಜಾಲ ಪತ್ತೆ ಹಚ್ತಾ ಇದ್ರೆ ನಾವು ಎನ್ಕಾರ್ಡ್ ಭೇಟಿಗಳು ಪ್ರತಿಯೊಂದು ಈಗ ಮಾನ್ಯ ಮಂತ್ರಿಗಳು ಇದರಲ್ಲಿ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಎನ್ಕಾರ್ಡ್ ಮೀಟಿಂಗ್ಗಳು ಮಾಡ್ತಾ ಇರ್ತೀವಿ. ನಾವು ಅದನ್ನು ನಮ್ಮದು ಪತ್ತೆ ಹಚ್ಚೋ ರೀತಿಯಾಗಿ ನಾವು ಯಾವ್ದಾದ್ರು ನಾವು ಲೈಸೆನ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ನಾವೇನು ಕ್ಯಾನ್ಸಲ್ ಮಾಡಿದರೆ ಆ ಜಾಗದಲ್ಲಿ ಏನೋ ಅನೈತಿಕ ಚಟುವಟಿಕೆ ನಡೀತಾ ಇದೆ ಅಂತ ಹೇಳಿಕ್ಕೆ ನಾವು ಅವಾಗ ತಪಾಸಣೆ ಪೊಲೀಸ್ ಜೊತೆ ಮಾಡ್ತಾ ಇದ್ದೀವಿ. ನಮಗೆ ಲಾಸ್ಟ್ ಇಯರ್ ಮಾಡಿದಾಗ ಯಾವುದೇ ಥರದ್ದು ಕ್ಲೋಸ್ ಮಾಡಿದ ಯೂನಿಟ್ಗಳಲ್ಲಿ ಯಾವುದೇ ಥರದ ಈ ಥರದ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅನೈತಿಕ ಯಾವುದು ಕಂಡು ಬಂದಿಲ್ಲ. ಈ ಥರ ನಮಗೆ ಪೊಲೀಸ್ ಕಡೆದ ಈಗ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಾದ ತಕ್ಷಣ ನಾವು ಕ್ರಮ ವಹಿಸ್ತಾ ಇದ್ದೀವಿ. ನಾವು ಇದಿಷ್ಟು ಆಯುಕ್ತರ ಮಾತಾಗಿರ್ತಕ್ಕಂಥದ್ದು. ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.